ನಮ್ಮ ಕುಟುಂಬದವ್ರದ್ದು ಮೊಣಕಾಲು ಆಪರೇಷನ್ ಮಾಡ್ಸೋಕ್ಕಾಗಿ ನಾವು ಇಲ್ಲಿ ಆರೋಗ್ಯ ಸಿರಿ ಅಂತಕ್ಕಂಥ ರಾಮಮೂರ್ತಿ ನಗರದಲ್ಲಿ ನಾವು ಬಂದಿದ್ದೀವಿ ಹಾಸ್ಪಿಟ್ಲಿಗೆ. ಈ ಹಾಸ್ಪಿಟ್ಲ್ ನಾನು ಫಸ್ಟ್ ನೋಡಿದಾಗ ನನಗೆ ಅನಿಸ್ತಿದೆ, ಯಾಕೋ ಚಿಕ್ಕ ಹಾಸ್ಪಿಟ್ಲ್ ಏನೋ, ಇದರಲ್ಲಿ ಹೆಂಗೆ ಆಪ್ರೇಷನ್ ಮಾಡ್ತಾರೆ, ಭಾಳ ಚಿಕ್ಕದಾಗಿ ಕಾಣುತ್ತಿದೆ ಹಾಸ್ಪಿಟ್ಲು. ನಾವು ಯಾಕಂದರೆ ಅಪೋಲೋ ಹಾಸ್ಪಿಟ್ಲ್ ಆಗಲಿ, ನಾರಾಯಣ ಆಗಲಿ ಇವೆಲ್ಲ ನೋಡಿ ಬಂದಿದ್ವಿ. ಇದು ಚಿಕ್ಕ ಹಾಸ್ಪಿಟ್ಲು ಅಂತ ನನ್ನ ಭಾವನೆ ಅನಿಸ್ತೀನಿ. ಆದರೆ ಆಪ್ರೇಷನ್ ಆದಮೇಲೆ ಗೊತ್ತಾಯಿತು ಇಲ್ಲಿ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗೈತೆ. ಎಲ್ಲ ನರ್ಸ್ಗಳಂತೂ ತಾಯಿಯರ ರೂಪದಲ್ಲೇ ಮಾತೃಶ್ರೀ ರೂಪಗಳಲ್ಲಿ ಸೇವೆ ಮಾಡಿದರು. ನಮಗೆ ಇದು ಆಪರೇಷನ್ ಮಾಡಿಸುವೋ ಇಲ್ಲಿ ನಮ್ಮ ಮನೆಯಲ್ಲೇ ಇದೀವೋ ಅಂತ ಭಾವನೆ ಬಂತು, ಅಂಥ ಫೀಲಿಂಗ್ ಬಂತು. ಇದರ ಒಂದು ವ್ಯವಸ್ಥೆಯನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಮುಖ್ಯಸ್ಥರಾದಂಥ ಮ್ಯಾನೇಜರು ಸಂದೀಪನಿಂದ ಹಿಡಿದು ತಾರಕ್ ಸಾರ್ ಅವರಂತೂ ಒಳ್ಳೆ ಮನಸ್ಸಿನ ಡಾಕ್ಟ್ರ್ ಅವರು. ಅವರ ಒಂದು ಸಾಧನೆ ಇದು. ಪಾಪ ಎಲ್ಲ ಚೆಂದಾಗಿ ಆಯ್ತು ರೀ ಆಪ್ರೇಷನ್ ಮಾತ್ರ ಒಳ್ಳೆ ಸಕ್ಸಸ್ ಆಗಿ ನಮಗೆಲ್ಲ ಒಂದು ಈ ಮನೆ ಅಂತಕ್ಕಂಥ ಫೀಲಿಂಗ್ ಬಂತು. ಇದು ನಾನು ಆಸ್ಪತ್ರೆ ಒಳಗೆ ಅದೀವಿ ಅಂತಕ್ಕ ಫೀಲಿಂಗೇ ಬರಲಿಲ್ಲ. ಯಾಕಂದರೆ ನಾನು ಅಲ್ಲಿ ನಾರಾಯಣ ಹೃದಯದಲ್ಲಿ ಹೊರಗಟ್ಲೆ ಇದ್ದು ಬಂದೆ, ನೋಡಿನಲ್ಲ ಅಲ್ಲಿ ಆ ಫೀಲಿಂಗು ಇಲ್ಲಿಗೂ ನಾವು ತಿಳ್ಕೊಬೇಕು. ಇವಾಗೆಲ್ಲ ಮುಂದುವರಿದಂಥ ಮಾಧ್ಯಮಗಳು ಜನರು ಇಲ್ಲಿ ಬಂದು ಇಂಥ ಆಸ್ಪತ್ರೆಗಳಿಗೆ ನಾವು ಇರಬೇಕು. ಮಧ್ಯಮ ಕುಟುಂಬದವರು ನಾವು ಯಾವುದೋ ದೊಡ್ಡ ಆಸ್ಪತ್ರೆ ಯಾರು ಹೇಳಿದ್ರು ಅಂತಂದು ಹೋಗೋದು, ಎಲ್ಲ ದುಡ್ಡು ಕಳ್ಕೊಂಡು ಖರ್ಚು ಮಾಡ್ಕೊಂಡು ಬಂದು ಫೀಲಿಂಗ್ ಆಗೋದು ಬೇಡ. ಇಲ್ಲಿ ಒಳ್ಳೆ ಆಸ್ಪತ್ರೆ ಇದೆ ಅಂತ ನಾನು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂತಲ್ಲ, ನಾನು ಸ್ವಂತ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಗನಿಗೆ ಸ್ವಲ್ಪ ಸಾರ್ ಪರಿಚಯ, ತಾರಕ್ ಸಾರ್ ಅವರು, ಬನ್ನಿ ನಮ್ಮ ಹತ್ರ ಯಾಕೆ ಮಾಡಿಸ್ಕೊಬಾರ್ದು ಅಂತ ಹೇಳೋದಕ್ಕಾಗಿ ಬಂದಿದೆ ಧೈರ್ಯ ಮಾಡಿ. ಅದು ಇವರು ಅದರಷ್ಟೇ ಒಳ್ಳೆಯದಾಯಿತು, ಭಾಳ ಚೆಂದ ಆಯಿತು. ಎಲ್ಲರಿಗೂ ಈ ಆಸ್ಪತ್ರೆ ಸಿಬ್ಬಂದಿ ವರ್ಗ ಎಲ್ಲರೂ ಒಂದು ಮೆಡಿಕಲ್ ಶಾಪಿಂದ ಇದ್ದೀವೋ ಅಲ್ಲಿನ ಬರ್ತಕ್ಕಂತಾರೆ ಎಲ್ಲರ ಸ್ವಾಗತ ಕೊಡ್ತಕ್ಕಂಥರ ಇವರಾಗಲಿ ನರ್ಸ್ಗಳ ಬಗ್ಗೆ ಅಂತ ನಾನು ಹೆಚ್ಚು ಏನು ಹೇಳಲ್ಲ. ಬಾಬಾ ಎಲ್ಲರ ಜರ ಹುಡುಗರು ಸಣ್ಣ ಚಿಕ್ಕ ವಯಸ್ಸಾದರೂ ಕೂಡ ಅನುಭವ ದೊಡ್ಡದಿದೆ, ತಾಳ್ಮೆ ಇದೆ ಅವರಲ್ಲಿ. ಇಂಥ ಒಂದು ಆಸ್ಪತ್ರೆಯಲ್ಲಿ ತಾವುಗಳು ಬಂದರೆ ಒಳ್ಳೆ ಚಿಕಿತ್ಸೆ ಪಡ್ದಂಗೆ ಕೊಡ್ತಾರಂತ ಒಂದು ವಿಶ್ವಾಸ ನಾನು ನಮ್ಮಲ್ಲಿ ವ್ಯಕ್ತಪಡಿಸ್ತಾ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದರಲ್ಲಿ ಮುಖ್ಯವಾಗಿ ನರ್ಸ್ರವ್ರಿಗೆ ನಾನು ಯಾಕೆ ಧನ್ಯವಾದಗಳು ಅಂತ ಹೇಳ್ತಂದ್ರೆ, ಮಂಜುಳಾ ನರ್ಸೇ ಆಗ್ತಾಯಿದ್ದಾರೆ ಮೇಡಮ್. ಅದು ಅವರೆಲ್ಲರೂ ನಾವು ಒಂದು ಟೀಮ್ ಲೀಡರ್ ಇದ್ದಂಗೆ, ಎಲ್ಲರೂ ಅಚ್ಚುಕಟ್ಟಾಗಿ ಹೊರಕ್ಕೆ ಹೋಗೋಕ್ಕೆ ಹೇಳ್ತಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತಾನೆ.